ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಈ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನು ಬದಲಾವಣೆಗಳು ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎನರ್ಜಿನ ನಾನು ಹೇಳಿರೋ ರೀತಿಯಲ್ಲಿ ಕಮೆಂಟ್ ಮಾಡಿ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗತ್ತೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಏನೆಲ್ಲ ಸಮಸ್ಯೆಗಳಲ್ಲಿ ನೀವು ಒದ್ದಾಡ್ತಾ ಇದ್ದೀರಾ ಆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಚಿಂತೆ ಮಾಡಬೇಡಿ, ಓಕೆನಾ? ಧೈರ್ಯವಾಗಿರಿ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಅವ್ರ ಫೋಟೋನಾದರೂ ಕೂಡ ನೀವು ನೋಡ್ಬೋದು. ಓಕೆ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಈ ಒಂದು ಪ್ರೀತಿಯಲ್ಲಿ ಮುಂದೆ ಏನು ಬದಲಾವಣೆ ಬರ್ತಾ ಇದೆ? ನಿಮ್ಮಿಬ್ಬರು ನಡುವೆ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮಿಬ್ಬರು ನಡುವೆನೂ ತುಂಬ ಬೇಸರ ಆಗಿರುವಂಥ ಒಂದು ಎನರ್ಜಿ ಇದೆ. ಮಾತಿಗೆ ಮಾತು ಬೆಳೆಸ್ಕೊಂಡು ನೀವಿಬ್ಬರು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಾ, ಹರ್ಟ್ ಆಗಿದೆ. ಹಾಗೆ ಕ್ಲಾರಿಟಿ ಇರಲಿಲ್ಲ ಕೆಲವೊಂದು ವಿಷಯದಲ್ಲಿ ನಿಮ್ಮಿಬ್ಬರಿಗೂ. ತುಂಬ ದಿನದಿಂದ ನೀವಿಬ್ಬರು ತುಂಬ ಸೈಲೆಂಟ್ನ ಅನುಭವಿಸ್ತಾ ಇದ್ದೀರಾ, ಮೌನವಾಗಿದ್ದೀರಾ, ಏನೂ ಮಾತಾಡ್ತಾ ಇಲ್ಲ. ಸೊ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇರಬಹುದು ನೀವು. ಆದರೆ ಇಲ್ಲಿ ಎನರ್ಜಿ ತುಂಬ ಸಂಪೂರ್ಣವಾಗಿ ಬದಲಾಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ ಡಿಸ್ಟೆನ್ಸ್ ಆಗಿರ್ಬೋದು, ಮೌನ ಆಗಿರ್ಬೋದು, ಬೇಜಾರಾಗಿರ್ಬೋದು, ಕ್ಲಾರಿಟಿ ಇಲ್ದಿರೋಂಥ ಕೆಲವೊಂದು ವಿಷಯಗಳಾಗಿರ್ಬೋದು, ಅದೆಲ್ಲದೂ ಕೂಡ ಕ್ರಮೇಣವಾಗಿ ಬದಲಾಗಿರುವಂಥದ್ದು. ಇಲ್ಲಿ ನೀವಿಬ್ಬರು ಕೂಡ ಇಬ್ಬರು ಎನರ್ಜಿಗೂ ನೋಡಿದಾಗ ನೀವಿಬ್ಬರೂ ಕೂಡ ಮಿಸ್ ಮಾಡ್ತಿರೋವಂಥದ್ದು, ಒಬ್ರನ್ನ ಒಬ್ರು ಮಿಸ್ ಮಾಡ್ಕೊಳ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಅವರಿಲ್ಲಿ ನಿಲ್ಲಿಸ್ತಾ ಇಲ್ಲ. ಓಕೆ, ಈಗ ನೀವಿಬ್ರು ಸಪ್ರೇಷನಲ್ಲಿದ್ದರೂ, ದೂರ ಇದ್ದರೂ, ಅಥವಾ ನಿಮ್ಮಿಬ್ರು ಮಧ್ಯೆ ಬೇಕಾದಷ್ಟು ಸಮಸ್ಯೆಗಳು ನಡೀತಾ ಇದ್ರೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿರಲಿಲ್ಲ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಓಕೆ, ಇಲ್ಲಿ ಅವರು ರೆಸ್ಟ್ಲೆಸ್ ಎನರ್ಜಿನ ಇಲ್ಲಿ ಫೀಲ್ ಮಾಡ್ತಿರೋವಂಥದ್ದು. ನಿಮ್ಮ ಹತ್ರ ಅವರು ಹೇಳ್ಕೊಂಡೇ ಇದ್ದಂಥ ಕೆಲವೊಂದಷ್ಟು ಫೀಲಿಂಗ್ಸ್ಗಳೇನಿದೆ, ಆ ಫೀಲಿಂಗ್ಸ್ ಈಗ ನಿಮ್ಮ ಹತ್ರ ಹೇಳ್ಕೊಳ್ಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು. ಆ ಒಂದು ಎನರ್ಜಿ ನಿಮ್ಮ ಹತ್ರ ಅವರು ಮುಂಚೆನೇ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದ್ದಾಗಲೇ ಅವ್ರ ಮನಸ್ಸಲ್ಲಿ ಏನೆಲ್ಲ ಇತ್ತು ಅದನ್ನೆಲ್ಲ ಹೇಳ್ಕೊಂಡ್ಬಿಟ್ಟಿದ್ರೆ ಈ ಒಂದು ಬದಲಾವಣೆ ನಿಮ್ಮಲ್ಲಿ ಬರ್ತಾ ಇರಲಿಲ್ಲ. ಓಕೆ, ಸೊ ಅವರು ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡಿದ್ರು, ಕೆಲವೊಂದು ವಿಷಯಗಳನ್ನ ಅವ್ರು ನಿಮ್ಮ ಹತ್ರ ಮುಚ್ಚಿಟ್ಟಿದ್ರು, ಅಥವಾ ಕೆಲವೊಂದು ಭಾವನೆಗಳನ್ನ ನಿಮ್ಮ ಹತ್ರ ಹೇಳಿರ್ಲಿಲ್ಲ. ಓಕೆನಾ? ಆ ಭಾವನೆಗಳು, ಹೇಳ್ಕೊಳ್ತಾ ಇದ್ದಂಥ ಭಾವನೆಗಳು ಈಗ ಅವರು ನಿಮ್ಮ ಕಡೆ ಮತ್ತೆ ವಾಪಸ್ ಬರೋ ಹಾಗೆ ಮಾಡ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೊಂದು ಕ್ಲಾರಿಟಿ ಅನ್ನುವಂಥದ್ದು ಬರ್ತಾ ಇದೆ ಅವ್ರ ಮೈಂಡಲ್ಲಿ, ಅವ್ರ ಮನಸ್ಸಲ್ಲಿ, ಪ್ರೀತಿಯಲ್ಲಿ. ನಾನೇನಾದ್ರೂ ತಪ್ಪು ಮಾಡಿದೀನಾ ಅನ್ನುವಂಥದ್ದು ಅವ್ರಿಗೆ ಇಲ್ಲಿ ಆ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಎನರ್ಜಿ ನೋಡಿದಾಗ ನೀವು ದೂರ ಆಗಿದ್ದೀರಾ ಅನ್ನೋದಕ್ಕಿಂತ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಆ ರಿಯಲೈಸೇಷನ್ ನಿಮ್ಮ ಪರ್ಸನ್ಗೆ ಗೊತ್ತಾಗಿದೆ. ಇವಳು ಅಥವಾ ಇವನು ದೂರ ಆಗಿದ್ದಲ್ಲ, ನಾನೇ ದೂರ ಆಗಿದ್ದು ಈ ಪ್ರೀತಿಯಿಂದ. ಇಲ್ಲಿ ಕೆಲವೊಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಇಬ್ರು ದೂರ ಆಗಿದ್ದೀರಾ, ಅಥವಾ ಕೆಲವೊಂದು ಟೈಮ್ ಕೊಡ್ಲಿಲ್ಲ, ಕೆಲವೊಂದು ವಿಷಯದಲ್ಲಿ ಟೈಮ್ ನಿಮಗೆ ಅವ್ರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಅಥವಾ ಅವ್ರು ನಿಮಗೆ ಸರಿಯಾಗಿ ಟೈಮ್ ಕೊಡೋಕ್ ಆಗ್ಲಿಲ್ಲ. ಈ ಟೈಮ್ ವಿಷಯದಲ್ಲೂ ಇಬ್ರಿಗೂ ಕ್ಲಾಶಸ್ ಆಗಿ ದೂರ ಆಗಿರಬಹುದು. ಸೊ ಅವ್ರಿಗೆ ಇವಾಗ ಅರ್ಥ ಆಗ್ತಿದೆ, ನನ್ನಿಂದ ದೂರ ಆಗಿದ್ದು ನನ್ನ ವ್ಯಕ್ತಿ ಅಲ್ಲ, ನಾನೇ ಅವರಿಂದ ದೂರ ಆಗಿದ್ದೀನಿ ಅನ್ನುವಂಥದ್ದು ಆ ರಿಯಲೈಸೇಷನ್ ಅವ್ರಿಗೆ ಆಗಿದೆ. ನೋಡ್ಬೋದು, ಇಲ್ಲೊಂದು ಹಾರ್ಟ್ ಮಾರ್ಕ್ ಬರ್ತಾ ಇದೆ.
ಪ್ರೀತಿಯನ್ನು ಶಾಶ್ವತವಾಗಿ ಅವ್ರ ಮನಸ್ಸಲ್ಲಿ ಇದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಈ ಕೆಲವೊಂದಷ್ಟು ಪ್ರಶ್ನೆಗಳು ಅಂದ್ರೆ, ನಾನೇನಾದ್ರು ತಪ್ಪು ಮಾಡಿದ್ದೀನ ಈ ಪ್ರೀತಿಯಲ್ಲಿ, ಅಥವಾ ಈ ಪ್ರೀತಿಯಿಂದ ನಾನೇ ದೂರ ಬಂದಿದ್ದ, ಈ ರೀತಿಯಾದಂಥ ಕೆಲವೊಂದಷ್ಟು ಪ್ರಶ್ನೆಗಳು ಅವರಿಗಿಲ್ಲಿ ಕಾಡ್ತಾ ಇರುವಂಥದ್ದು. ಇಲ್ಲಿ ನೀವು ಅವರಿಗೆ ತುಂಬಾನೇ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿನ ಅವ್ರಿಗೆ ನೀವು ಇಲ್ಲಿ ಕೊಟ್ಟಿದ್ರಿ. ಸೊ ಆ ಪಾಸಿಟಿವ್ ಎನರ್ಜಿ, ವಾವ್, ನೋಡ್ಬೋದು ಇಲ್ಲಿ ಮತ್ತೆ ಹಾರ್ಟ್ ಬಂದಿರುವಂಥದ್ದು. ಓಕೆ, ನೈಸ್, ಕಂಟಿನ್ಯೂ ಮಾಡೋಣ. ನೀವೊಂದಷ್ಟು ಪಾಸಿಟಿವ್ ಎನರ್ಜಿನ ನೀವು ಅವರಿಗೆ ಕೊಟ್ಟಿದ್ದೀರಾ. ಆ ಪಾಸಿಟಿವ್ ವೈಬ್ ಅಥವಾ ಪ್ರೆಸೆನ್ಸ್ ಏನಿದೆ, ಅವ್ರು ಅದನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ ಪಾಸಿಟಿವ್ ಎನರ್ಜಿ ಅವ್ರಿಗೆ ಏನು ಕೊಟ್ಟಿದ್ರೆ ಅದನ್ನ ಅವ್ರಿಗೆ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು. ಓಕೆ, ಇತ್ತೀಚಿನ ದಿನದಲ್ಲಿ ಓಕೆ ನಿಮ್ಮನ್ನು ಅವರು ತುಂಬಾ ನೆನ್ಪು ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಲೆಟರ್ಗಳು ಬಂದು ಜೆ ಲೆಟರ್, ಕೆ ಲೆಟರ್, ಎಂ ಲೆಟರ್. ಓಕೆ, ಇಲ್ಲಿ ಡಬ್ಲ್ಯೂ ಅನ್ನುವಂಥ ಒಂದು ಲೆಟರ್ ಕೂಡ ಬರ್ತಾ ಇದೆ. ಇಲ್ಲಿ ಡಬ್ಲ್ಯೂ ಮದುವೆವರೆಗೂ ಈ ಒಂದು ರಿಲೇಶನ್ಶಿಪ್ ಹೋಗಿ ಎಲ್ಲೋ ಒಂದ್ ಕಡೆ ಕ್ಯಾನ್ಸಲ್ ಆಗಿರುವಂಥದ್ದು. ಸೊ ಹಾಗಾಗಿ ಡಬ್ಲ್ಯೂ ಅನ್ನುವಂಥ ಒಂದು ಲೆಟರ್ ಇಲ್ಲಿ ಬರ್ತಿದೆ. ಸೊ ವೆಡ್ಡಿಂಗ್ ಸ್ಟಾಪ್ ಆಗಿರುವಂಥದ್ದು. ಓಕೆ, ಬಿ ಲೆಟರ್, ಡಿ ಲೆಟರ್, ಎ ಲೆಟರ್, ಹೆಚ್ ಲೆಟರ್, ಸಿ ಲೆಟರ್, ಇ ಲೆಟರ್, ಟಿ ಲೆಟರ್, ಯು ಲೆಟರ್. ಡೇಟ್ ಬಂದ್ಬಿಟ್ಟು ಓಕೆ 21st 3 31st 14 4 9 11 19. ಓಕೆ, ಇಲ್ಲಿ ನಂಬರ್ಸ್ಗಳು ರಿಪೀಟ್ ಆಗಿ 222 111 555 ಅನ್ನುವಂಥದ್ದು ಇಲ್ಲಿ ರಿಪೀಟ್ ಆಗಿ ನೋಡ್ತಾ ಇರುವಂಥದ್ದು. ಸೊ ಆ ನಂಬರ್ಗಳಿಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ನೀವು ಈ ನಂಬರ್ಗಳನ್ನ ನೋಡ್ತಿರಬಹುದು, ಅಥವಾ ನಿಮ್ಮ ಪರ್ಸನಿಗೆ ಈ ತರ ನಂಬರ್ಗಳು ರಿಪೀಟ್ ಆಗಿ ಕಾಣಿಸ್ತಾ ಇರಬಹುದು. ಓಕೆ, 19 10 6 24 22. ಓಕೆ, ನೈಸ್. ಟೈರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ವಾವ್, ಫಸ್ಟ್ ನಿಮಗೆ ಬರ್ತಿದೆ ದ ಸನ್ ಕಾರ್ಡ್, ನ್ಯೂ ಬಿಗಿನಿಂಗ್. ಸ್ಟಾರ್ಟಿಂಗ್ ನಿಮಗಿಲ್ಲಿ ಸನ್ ಕಾರ್ಡ್ ಬರ್ತಾ ಇರುವಂಥದ್ದು. ಓಕೆನಾ? ಸೊ ಪಾಸಿಟಿವ್ ಎನರ್ಜಿ ಇಲ್ಲಿ. ವಾವ್, ದ ಚಾರಿಯಟ್ ಬರ್ತಾ ಇದೆ. ನೈಟ್ ಆಫ್ ಕಪ್ಸ್, ಜಸ್ಟಿಸ್. ಓಕೆ, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. 7 of cups, 8 of wands, queen of swords. Bottom of the card, wow, 10 of pentacles. See, W ಅನ್ನೋ ಕಾರ್ಡ್, W ಅನ್ನೋ ಲೆಟರ್ ಕ್ಯಾಂಡಲ್ ರೀಡಿಂಗ್ ಅಲ್ಲಿ ಬಂದಿರುವಂಥದ್ದು. ಸೊ ಇಲ್ಲಿ ವೆಡ್ಡಿಂಗ್ ವರೆಗೆ ಹೋಗಿ ಮ್ಯಾರೇಜ್ ಡೇಟ್ ಎಲ್ಲ ಫಿಕ್ಸ್ ಆಗಿ ಎರಡೂ ಫ್ಯಾಮಿಲಿನೂ ಒಪ್ಪಿಗೆ ಕೊಟ್ಟು ಏನೋ ಒಂದು ಸಣ್ಣ ವಿಷಯನ ಇಟ್ಕೊಂಡು ಮದುವೆನ ಕ್ಯಾನ್ಸಲ್ ಮಾಡಿ ನಿಮ್ಮಿಬ್ರನ್ನ ಫ್ಯಾಮಿಲಿ ದೂರ ಮಾಡಿರುವಂಥ ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಇಲ್ಲಿ ಮೇನ್ ಒಂದು ಪ್ರಾಬ್ಲಮ್ ಬಂದಿರೋದೇ ಕ್ಯಾಸ್ಟ್ ಇಶ್ಯೂ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಈ ಮದುವೆ ಕ್ಯಾನ್ಸಲ್ ಆಗೋದಕ್ಕೆ ಬೇರೆ ಯಾರೋ ಒಬ್ರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಯಾರೋ ಒಬ್ಬ ವ್ಯಕ್ತಿ ನಿಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಇನ್ವಾಲ್ವ್ ಆಗಿ ಅಥವಾ ಚುಚ್ಚು ಮಾತುಗಳನ್ನ ಹೇಳ್ಕೊಟ್ಟು ನಿಮ್ಮಿಬ್ರನ್ನ ದೂರ ಮಾಡಿಸಿರುವಂಥದ್ದು. ಆ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಓಕೆ,
ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಯಾಕಂತ ಹೇಳಿದ್ರೆ ಇಲ್ಲಿ ಬೇರೆಯವರು ಎಷ್ಟೇ ಕುತಂತ್ರದ ಕೆಲಸಗಳನ್ನ ಮಾಡಿದ್ರು ಕೂಡ ಮೇಲೊಬ್ಬ ದೇವ್ರು ಅಂತ ಇರ್ತಾ ಇರ್ತಾರೆ. ಅವ್ರು ನೋಡ್ತಾ ಇರ್ತಾರೆ ಕುತಂತ್ರಿಗಳು ಎಷ್ಟೆಲ್ಲ ಉಟ್ಕೊಳ್ತಾ ಇರ್ತಾರೆ ಭೂಮಿ ಮೇಲೆ. ಆ ಕುತಂತ್ರಿಗಳಿಗೋಸ್ಕರನೇ ಏನ್ ಮಾಡ್ಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತಿರತ್ತೆ. ಓಕೆ, ನೀವು ಚಿಂತೆ ಮಾಡಬೇಡಿ. ನಿಮ್ಮ ಪ್ರೀತಿಗೆ ಯಾವತ್ತಿದ್ರೂ ದೇವರ ರಕ್ಷಣೆ ಅಂತೂ ಇದ್ದೇ ಇರತ್ತೆ. ನೋಡ್ಬೋದು ಬಾಟಮ್ ಆಫ್ ದ ಕಾರ್ಡ್ ನನಗೆ ಇಲ್ಲಿ 10 ಆಫ್ ಪೆಂಟಿಕಲ್ ಬಂದಿದೆ. ಓಕೆ, ಸೊ ಒಂದು ಫ್ಯಾಮಿಲಿ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಹೋಲ್ ನಿಮ್ಮನ್ನ ಒಂದು ಫ್ಯಾಮಿಲಿ ತರ ಅವರು ಇಲ್ಲಿ ನಿಮ್ ಬಗ್ಗೆ ಅವ್ರು ಯೋಚನೆ ಮಾಡ್ತಿರುವಂಥದ್ದು ಇತ್ತೀಚಿನ ದಿನದಲ್ಲಿ. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಇತ್ತೀಚಿನ ದಿನದಲ್ಲಿ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಹೆಸರು ಅಥವಾ ನಿಮ್ಮ ಮುಖ ಆಗಿರ್ಬೋದು, ನಿಮ್ಮ ಮಾತುಗಳಾಗಿರ್ಬೋದು, ಇವೆಲ್ಲದೂ ಅವರಿಗೆ ಕೆಣಕ್ತಾ ಇರುವಂತದ್ದು ನೆನಪುಗಳು ಅವರಿಗೆ ಕೆಣಕ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರ ಇನ್ನರ್ ವಾಯ್ಸ್ ಕೂಡ ಅಷ್ಟೇನೆ, ಹೋಗು, ವಾಪಸ್ ಹೋಗು, ಆ ಹುಡುಗನ ಬಿಡ್ಬೇಡ, ಕೈ ಬಿಡ್ಬೇಡ, ನಿನ್ನ ನಂಬ್ಕೊಂಡ್ ಆ ಹುಡುಗಿ ಆ ಹುಡುಗ ಇದ್ದಾರೆ, ಆ ವ್ಯಕ್ತಿಯ ಕೈನ ಬಿಡ್ಬೇಡ ಅನ್ನೋಂತ ಒಂದು ಇನ್ನರ್ ವಾಯ್ಸ್ ಅವರಿಗೆ ಪದೇ ಪದೇ ಅವ್ರನ್ನ ಕೆಣಕ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಆ ಮನಸ್ಸು ಅವ್ರಿಗೆ ಏನ್ ಹೇಳ್ತಾ ಇದೆ, ಆ ಮನಸ್ಸಿಂದನೇ ಅವ್ರು ಎಲ್ಲೋ ಒಂದ್ ಕಡೆ ನಿಮ್ ಹತ್ರ ಬರೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ಲಿಟ್ರಲಿ ಯೂನಿವರ್ಸ್ ಅವ್ರನ್ನ ಪುಷ್ ಮಾಡ್ತಿದ್ದಾರೆ ನಿಮ್ ಕಡೆ ಹೋಗೋದಿಕ್ಕೆ. ಸೊ ಈ ತರ ನಿಮ್ಮ ಫೇಸ್ ಅಥವಾ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾ, ನಿಮ್ಮ ಮುಖನ ನೆನ್ಪು ಮಾಡ್ತಾ, ನಿಮ್ಮ ಹೆಸರನ್ನ ನೆನ್ಪು ಮಾಡ್ತಾ, ನಿಮ್ಮ ಮಾತುಗಳನ್ನ ನೆನ್ಪು ಮಾಡ್ತಾ ಅವ್ರಿಗೆ ನೆನ್ಪು ಮಾಡಿಸ್ತಾ ಇರುವಂತದ್ದು ಯೂನಿವರ್ಸ್. ಅವರಿಗೆ ನೆನ್ಪು ಮಾಡಿಸಿ ಆ ಹುಡುಗಿ ಅಥವಾ ಹುಡುಗನ ಕೈ ಬಿಡ್ಬೇಡ, ನಿನ್ನನ್ನ ನಂಬ್ಕೊಂಡು ಆ ಹುಡುಗಿ ಅಥವಾ ಆ ಹುಡುಗ ಇದ್ದಾನೆ, ಸೊ ನೀನ್ ಯಾವ್ದೇ ಕಾರಣಕ್ಕೂ ಅವಳ ಕೈ ಬಿಡ್ಬೇಡ ಅಥವಾ ಅವನ ಕೈನ ಬಿಡ್ಬೇಡ ಅಂತ ಹೇಳ್ಬಿಟ್ಟು ಲಿಟ್ರಲಿ ಯೂನಿವರ್ಸ್ ಪುಷ್ ಮಾಡ್ತಿರುವಂತದ್ದು, ಹೋಗು ಅಂತ ಹೇಳ್ಬಿಟ್ಟು. ಓಕೆ, ಸೊ ಅವ್ರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ರಿಪೀಟ್ ಆಗಿ ರೀಸೆಂಟ್ ಡೇಸ್ ಇಂದ ಈ ಒಂದು 3 ವಿಷಯಗಳು ಅವ್ರ ಲೈಫ್ ಅಲ್ಲಿ ರಿಪೀಟ್ ಆಗಿ ನಡೀತಾ ಇದೆ. ಒಂದು ಬಂದ್ಬಿಟ್ಟು ಅವ್ರ ಡ್ರೀಮ್ ಅಲ್ಲಿ ಪದೇ ಪದೇ ನಿಮ್ಮ ಒಂದು ಕನಸುಗಳು ಬರ್ತಾ ಇರುವಂತದ್ದು, ರಿಪೀಟ್ ಆಗಿ ಅವ್ರು ನಿಮ್ಮ ಕನಸನ್ನ ನೋಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಓಕೆ, ಇದು ನಿಮ್ಮ ಪರ್ಸನ್ ಎನರ್ಜಿಗೆ ಮಾತ್ರ ಅಲ್ಲ, ನಿಮ್ಮ ಎನರ್ಜಿಗೂ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ನೀವು ಕೂಡ ಅವರ ರಿಪೀಟ್ ಆಗಿ ನಿಮ್ಮ ಕನ್ಸಲ್ಲಿ ಅವ್ರು ಬಂದಿರಬಹುದು, ನಿಮ್ಮಿಬ್ರಿಗೂ ಎನರ್ಜಿ ಇಲ್ಲಿ ಬರ್ತಿರುವಂತದ್ದು. ಓಕೆನಾ, ಇದು ಸೊ ರಿಪೀಟ್ ಆಗಿ ಡ್ರೀಮ್ಸ್ ಅಲ್ಲಿ ನೋಡಿರುವಂತದ್ದು. ಹಾಗೇನೆ ಅವ್ರ ಹೆಸರಿಗೆ ಕನೆಕ್ಟ್ ಆಗುವಂತ ಕೆಲವೊಂದಷ್ಟು ಪದಗಳನ್ನ ಅಥವಾ ಸಾಂಗ್ ಗಳನ್ನ ಕೇಳ್ತಾ ಇದ್ದೀರಾ. ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂತ ಹೆಸರುಗಳನ್ನ ನಿಮ್ಮ ಪರ್ಸನ್ ಇಟ್ಕೊಂಡಿರಬಹುದು. ಸೊ ನಿಮ್ಮ ವ್ಯಕ್ತಿಯ ಹೆಸರು ಏನಿದೆ ಆ ಪದಕ್ಕೆ, ಆ ಒಂದು ರಿಲೇಟೆಡ್ ಆಗಿ ಕೆಲವೊಂದಷ್ಟು ಪದಗಳನ್ನ ಕೇಳ್ತಾ ಇದ್ದೀರಾ, ವರ್ಡ್ಸ್ ಗಳನ್ನ ಕೇಳ್ತಾ ಇದ್ದೀರಾ ಅಥವಾ ಸಾಂಗ್ ಗಳನ್ನ ಕೇಳ್ತಾ ಇದ್ದೀರಾ. ಇಲ್ಲಿ ಇಬ್ರಿಗೂ ಕೂಡ ಬರ್ತಿರುವಂತದ್ದು ಎನರ್ಜಿ. ಓಕೆ, ಅಂಡ್ ಇಲ್ಲಿ ಸೇಮ್ ನಂಬರ್ಸ್ ನ, ಓಕೆ, ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಯಾಕೆ ಈ ನಂಬರ್ಸ್ ಬಂತು ಅಂತ ಹೇಳಿದ್ರೆ ರಿಪೀಟ್ ಆಗಿ 111, 222, 444 ಈ ನಂಬರ್ನ ಕಂಪ್ಲೀಟ್ ಆಗಿ ರಿಪೀಟೆಡ್ಲಿ ನೋಡ್ತಾ ಇದ್ದೀರಾ ಈ ನಂಬರ್ಸ್ನ. ಓಕೆ, ಅಂಡ್ ಇಲ್ಲಿ ಓ ಮೈ ಗಾಡ್, ಓಕೆ, ನಿಮ್ಮ ಪರ್ಸನ್ಗೆ ಯೂನಿವರ್ಸ್ ಇಂದ ಪುಷ್ ಏನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಯು ಶುಡ್ ರೀಚ್ ಔಟ್. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿನ ಕಳ್ಕೊಳ್ಬೇಡ, ಏನಾದ್ರೂ ಒಂದು ಸ್ಟೆಪ್ ತಗೋ, ಯು ಶುಡ್ ಟೇಕ್ ಅ ಸ್ಟೆಪ್ ಅನ್ನುವಂಥದ್ದು. ಇಲ್ಲಿ ನಿಮ್ಮ ಎನರ್ಜಿಗೂ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿಗೂ ಇದಿರ್ಬೋದು. ಓಕೆನಾ, ಇಲ್ಲಿ ಒಂದ್ ಚಾನ್ಸ್ ಅಂತೂ ಖಂಡಿತವಾಗಿಯೂ ಈ ಚಾಪ್ಟರ್ ಹೊಸ ಸಂಪರ್ಕಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಚಾನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ನೀವ್ ಅವ್ರಿಗೆ ಚಾನ್ಸ್ ಕೊಡ್ಬೋದು ಅಥವಾ ಅವ್ರು ನಿಮಗೆ ಚಾನ್ಸ್ ಕೊಡ್ಬೋದು. ಓಕೆನಾ, ಸೊ ಚಾನ್ಸ್ ಅನ್ನುವಂಥದ್ದು ತುಂಬಾನೇ ಪವರ್ಫುಲ್ ಆಗಿ ಬರ್ತಿರುವಂತ ವರ್ಡ್ ಆಗಿದೆ ಇಲ್ಲಿ. ಓಕೆ, ಅಂಡ್ ಇಲ್ಲಿ ಮುಂದಿನ ಹೆಜ್ಜೆ ಅಂತ ನೋಡಿದಾಗ ನಿಮ್ಮ ಪರ್ಸನ್ ಇಂದ ಬರ್ತಿರುವಂತ ಮುಂದಿನ ಹೆಜ್ಜೆ ಏನಾಗಿದೆ ಅಂತ ಹೇಳಿದ್ರೆ ಯೂನಿವರ್ಸ್ ಅವ್ರನ್ನ ನಿಮ್ ಹತ್ರ ಬರೋ ಹಾಗೆ ಇಲ್ಲಿ ಅವರಿಗೆ ಕೆಲವೊಂದಷ್ಟು ಸೈನ್ ಗಳನ್ನ ಕೊಡ್ತಾ ಅಥವಾ ನಿಮ್ಮ ನೆನಪುಗಳನ್ನ ಅವರಿಗೆ ಮಾಡಿಸ್ತಾ ಇಲ್ಲಿ ಆ ಸೈಲೆಂಟ್ ಮೂಮೆಂಟ್ ಇಂದ ಅಥವಾ ಹಿಡನ್ ಫೀಲಿಂಗ್ಸ್ ಇಂದ ಅಥವಾ ಏನು ಅವರಿಗೆ ತುಂಬಾ ಗೊಂದಲಗಳಿತ್ತು ಅದೆಲ್ಲದೂ ಕೂಡ ಕ್ಲಿಯರ್ ಆಗಿ ಅವ್ರು ನಿಮ್ಮ ಹತ್ರ ಮೂವ್ ಆಗೋ ಹಾಗೆ. ಅಂಡ್ ಇಲ್ಲಿ ಅಚಾನಕ್ ಆಗಿ ನಿಮಗೆ ಮೆಸೇಜ್ ಮಾಡೋ ರೀತಿ ಆಗ್ಬಹುದು ಅಥವಾ ಹೌ ಆರ್ ಯು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡುವಂತದ್ದಾಗಬಹುದು, ಹೇಗಿದ್ಯಾ ಅಂತ ಕೇಳಬಹುದು. ಅಂಡ್ ಇಲ್ಲಿ ನಿಮ್ಮ ಸ್ಟೇಟಸ್ ನ ಸಡನ್ ಆಗಿ ನೋಡಬಹುದು, ಯಾವತ್ತೂ ನೋಡ್ದಿರೋಂತ ನಿಮ್ಮ ಸ್ಟೇಟಸ್ ನ ಸಡನ್ ಆಗಿ ನಿಮ್ಮ ಸ್ಟೇಟಸ್ ನ ನೋಡಬಹುದು ಅವರು.
ಅಂಡ್ ನಿಮ್ಮ ಬಗ್ಗೆ ಯಾರತ್ರ ಆದ್ರೂ ಕಾಮನ್ ಪರ್ಸನ್ ಹತ್ರ ನೀವ್ ಹೇಗಿದ್ದೀರಾ ಅಂತ ಹೇಳಿ ವಿಚಾರಿಸ್ಕೊಳ್ಳುವಂಥದ್ದು, ನಿಮ್ಮ ಮುಂದೆ ಅಕಸ್ಮಾತ್ ಆಗಿ ಕಾಣಿಸ್ಕೊಳ್ಳುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಈ ಎನರ್ಜಿ ವೆರಿ ಸ್ಟ್ರಾಂಗ್ ಆಗಿದೆ. ಅವರು ನಿಮ್ ಕಡೆ ಮುಂದಾಗುವಂಥದ್ದು, ನಿಮ್ ಕಡೆ ಬರ್ತಾ ಇರುವಂತದ್ದು ಸ್ಟೆಪ್ ರೆಡಿ ಮಾಡ್ಕೊಂಡಿದ್ದಾರೆ. ಬರ್ಲೇಬೇಕು ನಿಮ್ ಎದುರಿಗೆ, ನಿಮ್ ಕೈನ ಬಿಡಬಾರ್ದು, ನಿಮ್ ಜೊತೆಯಾಗಿರ್ಬೇಕು ಲೈಫ್ ಲಾಂಗ್. ನೋಡ್ಬೋದು ಇಲ್ಲಿ ಫ್ಯಾಮಿಲಿ ಕಾರ್ಡ್, ಬಾಟಮ್ ಆಫ್ ದ ಕಾರ್ಡ್ ಫ್ಯಾಮಿಲಿ ಕಾರ್ಡ್ ಬಂದಿದೆ ಅಂತ ಹೇಳಿ ನಿಮ್ಮ ಲೈಫ್ ಜೊತೆಯಾಗಿನೇ ಇರ್ಬೇಕು. ಓಕೆನಾ, ಲೈಫ್ ಲಾಂಗ್ ನಿಮ್ ಜೊತೆಗಿರ್ಬೇಕು ಅನ್ನೋದು ಅವ್ರ ಮನ್ಸಲ್ಲೂ ಕೂಡ ಬಂದಿದೆ. ಸೊ ಹಾಗಾಗಿ ಅವರು ನಿಮ್ಮನ್ನ ಅಕಸ್ಮಾತ್ ಆಗಿ ನಿಮ್ ಜೊತೆ ಮಾತಾಡೋದಕ್ಕೆ ಅವರು ಬರ್ತಾರೆ ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಓವರ್ ಆಲ್ ಆಗಿ ಈ ಒಂದು ರೀಡಿಂಗಿಗೆ ಯೂನಿವರ್ಸ್ ಇಂದ ಬರ್ತಿರೋಂತ ಗೈಡೆನ್ಸ್ ಮೆಸೇಜ್ ಬಂದ್ಬಿಟ್ಟು, ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಕೆಲಸ ಏನಂತ ಹೇಳಿದ್ರೆ ಅವ್ರನ್ನ ಅಟ್ರಾಕ್ಟ್ ಮಾಡೋದು ಅಷ್ಟೇನೆ. ಯಾಕಂತ ಹೇಳಿದ್ರೆ ಯೂನಿವರ್ಸ್ ನಿಮ್ಮ ಪರ್ಸನ್ ಮೈಂಡ್ನ, ನಿಮ್ಮ ಪರ್ಸನ್ ಮನ್ಸನ್ನ ಆಲ್ಮೋಸ್ಟ್ ಚೇಂಜ್ ಮಾಡಿರುವಂತದ್ದು. ಸೊ ಹಾಗಾಗಿ ನೀವಿಲ್ಲಿ ಅವ್ರನ್ನ ಚೇಸ್ ಮಾಡುವಂತ ಅವಶ್ಯಕತೆ ಇಲ್ಲ, ನೀವು ಅವ್ರನ್ನ ಅಟ್ರಾಕ್ಟ್ ಮಾಡುವಂತ ಅವಶ್ಯಕತೆ ಇದೆ ಇವಾಗ. ಓಕೆ, ಸೊ ನೀವು ಮಾಡ್ಬೇಕಾಗಿರೋದು ಅವ್ರನ್ನ ಅಟ್ರಾಕ್ಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನೀವು ಮೆಚೂರ್ಡ್ ಆಗಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಇತ್ತೀಚಿನ ದಿನದಲ್ಲಿ. ಸೊ ಹಾಗಾಗಿ ಅವ್ರನ್ನ ನೀವು ಅಟ್ರಾಕ್ಟ್ ಮಾಡುವಂತ ಕೆಲಸವನ್ನ ನೀವು ಮಾಡ್ಬೇಕಾಗಿದೆ. ಓಕೆನಾ, ನಿಮ್ಮ ಕಾಮ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಏನಾಗಿದೆ, ಇದೆಲ್ಲದೂ ಕೂಡ ಅವ್ರು ನಿಮ್ಮ ಹತ್ರ ವಾಪಸ್ ಬರೋದಿಕ್ಕೆ ಒಂದು ಎನರ್ಜಿ ಆಗಿದೆ ಇದೆಲ್ಲದೂ ಕೂಡ. ಓಕೆ, ಅಂಡ್ ಇಲ್ಲಿ ಯೂನಿವರ್ಸ್ ನಿಮಗೆ ಸ್ಟ್ರಾಂಗ್ ಆಗಿ ಹೇಳ್ತಿರುವಂತದ್ದು, ನೀವಿವಾಗ ರಿಸೀವಿಂಗ್ ಮೋಡ್ ನ ಆನ್ ಮಾಡ್ಕೊಳ್ಬೇಕು. ಓಕೆನಾ, ಅಂಡ್ ಇಲ್ಲಿ ಸಿಗ್ನಲ್ ಏನಿದೆ ಅದು ರಿಯಲ್ ಆಗಿದೆ. ಅವ್ರು ನಿಮ್ಮ ಹತ್ರ ವಾಪಸ್ ಬರುವಂತ ಸಿಗ್ನಲ್ಗಳು ಏನಿದೆ, ಈಗ ನಿಮಗೆ ಈ ರೀಡಿಂಗ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿ ಯೂನಿವರ್ಸ್ ನಿಮಗೆ ಕೊಡ್ತಿರುವಂತ ಸಿಗ್ನಲ್, ನಿಮಗೆ ಕೊಡ್ತಿರುವಂತ ಸೈನ್, ಇದನ್ನ ರಿಸೀವ್ ಮಾಡಿ. ಓಕೆನಾ, ಈ ಮೂಮೆಂಟ್ ನ ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿ ಹಾಳು ಮಾಡ್ಕೊಳ್ಬೇಡಿ. ಓಕೆನಾ, ರಿಸೀವಿಂಗ್ ಮೋಡ್ ಅಂದ್ರೆ ರಿಸೀವ್ ಮಾಡ್ಕೊಳ್ಳಿ ಎನರ್ಜಿನ. ಸೊ ಆಟೋಮೆಟಿಕಲಿ ನಿಮ್ಮ ಪರ್ಸನ್ ಬಿಟ್ಟು ಹೋದಂತ ವ್ಯಕ್ತಿ ಆಟೋಮೆಟಿಕಲಿ ನಿಮ್ಮ ಹತ್ರ ವಾಪಸ್ ಬರ್ಲೇಬೇಕು. ಯಾಕಂತ ಹೇಳಿ ಫಸ್ಟ್ ಕಾರ್ಡ್ ದ ಸನ್ ಕಾರ್ಡ್ ಬರ್ತಿದೆ, ಬಾಟಮ್ ಆಫ್ ದ ಕಾರ್ಡ್ 10 ಆಫ್ ಪೆಂಟಿಕಲ್ ಬರ್ತಾ ಇದೆ. ಈ ಸಂಪರ್ಕಕ್ಕೆ, ಈ ಒಂದು ಕಾಂಟ್ಯಾಕ್ಟ್ ಗೆ ಒಂದು ಹೊಸ ವಸಂತ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ, ಅಂಡ್ ಇಲ್ಲಿ ಅವರ ಒಂದು ಮನಸ್ಸು ಏನಿದೆ ಅದನ್ನ ತೆರೆಯೋದಿಕ್ಕೆ ರೆಡಿ ಆಗಿದ್ದಾರೆ ವೆರಿ ಸೂನ್ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ್ಲೂ ಕೂಡ ಅವರು ಇನ್ನರ್ ಫೀಲಿಂಗ್ ಇಂದ ನೋಡ್ತಿರುವಂತ ಒಂದು ಎನರ್ಜಿ ಬಂದ್ಬಿಟ್ಟು ಇಲ್ಲಿ, ನಿನ್ನ ಬಳಿ ನಾನು ಬರ್ತಾ ಇದ್ದೀನಿ ವಾಪಸ್, ನಿನ್ನ ಹತ್ರ ನಾನು ಬರ್ತಾ ಇದ್ದೀನಿ, ನನಗೆ ನೀನ್ ಬೇಕು ಅನ್ನುವಂತ ಒಂದು ವಾಯ್ಸ್ ಇಲ್ಲಿ ನನಗೆ ಸ್ಟ್ರಾಂಗ್ ಆಗಿ ಬರ್ತಿರುವಂತದ್ದು. ಓಕೆ, ಸೊ ಅವರು ನಿಮ್ ಕಡೆ ಮುಂದಾಗೋದಿಕ್ಕೆ, ಅವ್ರು ನಿಮ್ ಕಡೆ ಬರೋದಿಕ್ಕೆ ಸಿಗ್ನಲ್ ಬಂದಾಗಿದೆ. ಓಕೆನಾ, ಸೊ ಇದನ್ನ ನೀವೇನ್ ಮಾಡಿ ಪ್ರಿಪೇರ್ ಆಗಿ, ಯಾವ ರೀತಿಯಾಗಿ ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್, ಒಂದು ಹೊಸ ಅಧ್ಯಾಯ, ಹೊಸ ಪ್ರಾರಂಭವನ್ನ ಮಾಡೋದಿಕ್ಕೆ ರೆಡಿಯಾಗಿ. ಆಗೋಗಿದಂತ ವಿಷಯಗಳು ಆಗೋಗಿದೆ, ಡೋಂಟ್ ವರಿ, ಚಿಂತೆ ಮಾಡ್ಬೇಡಿ. ಆಗಿದ್ರ ಬಗ್ಗೆ ಈಗ ಏನೂ ಮಾಡೋದಿಕ್ಕಾಗಲ್ಲ. ಅದು ಕೋಟಿ ಕೊಟ್ರು ಟೈಮ್ ಹೋಗಿದೆ ಅದು ಅಲ್ವಾ. ನೀವು ಕೋಟಿ ಕೊಡ್ತೀನಿ ಅಂದ್ರೂ ಆ ಟೈಮ್ ನಿಮಗೆ ಬರಲ್ಲ, ರೈಟ್? ಸೊ ಹಾಗಿದ್ದಾಗ ಆಗೋಗಿರುವಂತ ವಿಷಯಗಳ ಬಗ್ಗೆ ಯೋಚನೆ ಮಾಡ್ದೇನೆ ಇನ್ನು ಬರುವಂತ ಹೊಸ ಅಧ್ಯಾಯದ ಬಗ್ಗೆ ಗಮನ ಕೊಡಿ. ಓಕೆನಾ, ಚಿಂತೆ ಮಾಡ್ಬೇಡಿ. ದೇವ್ರು ನೀವ್ ಅನ್ಕೊಂಡಿದ್ದು ಏನು ಆಗ್ತಾ ಇಲ್ಲ, ನಾನು ಅನ್ಕೊಂಡಿದ್ದೀನಿ ಏನು ಆಗ್ತಾ ಇಲ್ಲ, ನಾನು ಅನ್ಕೊಳ್ಳೋದೇ ಬೇರೆ ಆಗ್ತಿರೋದೇ ಬೇರೆ ಅಂತ ನಿಮ್ಮ ಎನರ್ಜಿಲಿ ಇದ್ರೆ, ನೀವ್ ಹತ್ರ ಏನಾದ್ರು ಫೀಲ್ ಮಾಡ್ತಾ ಇದ್ರೆ, ನೀವ್ ಅನ್ಕೊಂಡಂಗ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇವ್ರ ಅನ್ಕೊಂಡಂಗ್ ಆಗ್ತಾ ಇದೆ. ಓಕೆ, ಲೈಫಲ್ಲಿ ಏನಾದ್ರು ಒಂದು ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ನೀವ್ ಅನ್ಕೊಂಡಂಗ್ ಆಗ್ಬೇಕು, ಇಲ್ಲ ಅಂತ ಹೇಳಿ ದೇವ್ರ ಅನ್ಕೊಂಡಂಗ್ ಆಗ್ಬೇಕು. ಓಕೆನಾ, ಇಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಿದ್ರಾ, ನೀವ್ ಈ ತರ ವಿಶ್ ಮಾಡ್ಕೊಳ್ತಿದ್ರಾ, ಪ್ರೇಯರ್ ಮಾಡ್ತಾ ಇದ್ರಾ, ನಿಮಗೆ ಅನ್ಕೊಂಡಂಗ್ ನಿಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇವ್ರು ನಿಮ್ಮ ಲೈಫಲ್ಲಿ ಏನ್ ಕೊಡ್ಬೇಕು, ದೇವ್ರ ಕೆಲಸ ಇಲ್ಲಿ ಮಾಡ್ತಾ ಇದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ. ನಾನು ಹೊಸ ಅಧ್ಯಾಯವನ್ನ, ಹೊಸ ಪ್ರಾರಂಭವನ್ನ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಐ ಆಮ್ ಓಪನ್ ಫಾರ್ ದಿಸ್ ನ್ಯೂ ಬಿಗಿನಿಂಗ್. ಓಕೆನಾ, ಕನ್ನಡದಲ್ಲಿ ಕಮೆಂಟ್ ಮಾಡುವವರು ಈ ಒಂದು ಹೊಸ ಅಧ್ಯಾಯ, ಹೊಸ ಪ್ರಾರಂಭ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಇಂಗ್ಲಿಷಲ್ಲಿ ಐ ಆಮ್ ಓಪನ್ ಫಾರ್ ದಿಸ್ ನ್ಯೂ ಬಿಗಿನಿಂಗ್.
ಒಂದು ರೆಡ್ ಹಾರ್ಟನ್ನು ಹಾಕ್ತೀರಾ. ಓಕೆ, ನಿಮ್ಮ ಬೇರೆ ಎಮೋಜಿಗಳು ಯಾವುದು ಬೇಡ. ಕೆಲವೊಬ್ರು ಇದ್ರಲ್ಲಿ ಗ್ರಾಟಿಟ್ಯೂಡ್ ಕೂಡ, ಕೆಲವೊಬ್ರು ನಾನು ನೋಡಿದೆ ಕಮೆಂಟಲ್ಲಿ ನಾನು ಹೇಳಿರೋ ಜೊತೆಗೆ ಗ್ರಾಟಿಟ್ಯೂಡ್ ಕೂಡ ಹಾಕ್ತಾ ಇದ್ದೀರಾ. ವೆರಿ 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 ಥ್ಯಾಂಕ್ಫುಲ್ ಆ್ಯಂಡ್ ರಿಯಲಿ ನೀವು ಬೇಗನೆ ಅದನ್ನು ರಿಸೀವ್ ಮಾಡ್ಕೊಳ್ತೀರಾ. ನೀವೆಷ್ಟು ಗ್ರಾಟಿಟ್ಯೂಡ್ ಆಗಿರ್ತೀರಾ ಅಷ್ಟು ಈಸಿಯಾಗಿ ಅಷ್ಟು ಬೇಗ ನೀವು ನಿಮ್ಮ ಲೈಫಲ್ಲಿ ಏನು ಬೇಕೋ ಅದನ್ನು ನೀವು ಪಡ್ಕೊಳ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಆ್ಯಂಡ್ ನಿಮ್ಮ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ. ಹಾಗೆ ಮ್ಯಾರೇಜ್ ಆ್ಯನಿವರ್ಸರಿನ ಯಾರೆಲ್ಲ ಆಚರಿಸ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್. ಆ್ಯಂಡ್ ಹೊಸದಾಗಿ ಮದುವೆ ಆಗಿರೋರಿಗೆ ಆ್ಯಂಡ್ ಮದುವೆ ದಿನವನ್ನು ಆಚರಿಸ್ಕೊಳ್ತಾ ಇರೋರಿಗೆ ಹ್ಯಾಪಿ ಆ್ಯನಿವರ್ಸರಿ. ಓಕೆ, ನಿಮ್ಮಿಬ್ಬರು ಸಂಬಂಧ ಯಾವಾಗಲೂ ಖುಷಿಯಾಗಿರಲಿ. ಇಬ್ಬರು ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಖುಷಿಯಾಗಿ ಲೈಫ್ನಲ್ಲಿ ಲೀಡ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಸಪೋರ್ಟ್ ಈ ರೀತಿಯಾಗಿ ಪಾಸಿಟಿವ್ ಇನ್ನೊಂದಷ್ಟು ವಿಡಿಯೋಗಳನ್ನು ನಿಮಗೆ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನನಗೆ. ಓಕೆನಾ? ಸೊ ನಿಮಗೆ ಪಾಸಿಟಿವ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕಾಗತ್ತೆ, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಓಕೆ, ಥ್ಯಾಂಕ್ ಯು.